ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ವಿಷಯ ಏನಪ್ಪಾ ಅಂತಂದ್ರೆ ಹಿಂದುಳಿದ ವರ್ಗಗಳಿಗೆ ಆಗಿರ್ತಕ್ಕಂಥ ಒಂದು ಅನ್ಯಾಯದ ಕುರಿತಂತೆ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಾವು ಬೆಳಕನ್ನ ಚೆಲ್ತಾ ಇದ್ದೀವಿ. ಏನಾಗಿದೆ ಅಂತಂದ್ರೆ ನಮ್ಮೆಲ್ರಿಗೂ ಗೊತ್ತಿದೆ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಸಿದ್ದರಾಮಯ್ಯ ಅವರು ವಿಶೇಷವಾಗಿ ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಮತ್ತು ದಲಿತ ಸಮುದಾಯದವರಿಗೆ ಹೆಚ್ಚು ಅನುಕೂಲತೆಯನ್ನ ಮಾಡಿಕೊಡಬೇಕು ಅಂತ ಹೇಳಿ ಅಹಿಂದವನ್ನ ಪ್ರಾರಂಭ ಮಾಡಿ, ಅಹಿಂದ ಮೂಲಕನೇ ಅವ್ರು ಮುಖ್ಯಮಂತ್ರಿ ಆದ್ರು 2 ಬಾರಿ. 2013ರಲ್ಲಿ ಮುಖ್ಯಮಂತ್ರಿ ಆದ್ರು, ಆಮೇಲೆ ಮತ್ತೆ 23ರಲ್ಲಿ ಮುಖ್ಯಮಂತ್ರಿ ಆದ್ರು. 2 ಬಾರಿ ಮುಖ್ಯಮಂತ್ರಿ ಆದ್ರು ಅಹಿಂದ ಮೂಲಕನೇ. ಬಟ್ ಏನ್ ಮಾಡಿದ್ರು ಅಹಿಂದಕ್ಕೆ ಅನ್ನುವಂತ ವಿಷಯ ಬಹಳ ಪ್ರಶ್ನೆಯಾಗಿನೇ ಇವತ್ತು ಉಳಿದಿದೆ. ಅಲ್ಪಸಂಖ್ಯಾತರಿಗೆ ಅವ್ರು ಸಾಕಷ್ಟು ನ್ಯಾಯವನ್ನ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಕ್ ಹೋಗೋದಿಲ್ಲ. ಆದ್ರೆ ಹಿಂದುಳಿದ ವರ್ಗದವರಿಗೆ ಏನ್ ಮಾಡಿದ್ರು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಏನಂತ ಕಾಂತರಾಜ್ ವರದಿಯನ್ನ, ಕಾಂತರಾಜ್ ಅವರ ನೇತೃತ್ವದಲ್ಲಿ ಒಂದು ಕಮಿಷನ್ ಅನ್ನ ನೇಮಕ ಮಾಡಿದ್ರು. ಕಾಂತರಾಜ್ ವರದಿಯನ್ನ ತಯಾರಿಸೋದಕ್ಕೆ 160 ಕೋಟಿ ರೂಪಾಯಿ ಖರ್ಚು ಮಾಡಿ, ಬಟ್ ಕಾಂತರಾಜ್ ವರದಿಯನ್ನ ಇಂಪ್ಲಿಮೆಂಟೇ ಮಾಡಿ. ಯಾಕೆ ಇಂಪ್ಲಿಮೆಂಟ್ ಮಾಡ್ಲಿಲ್ಲ ಇವತ್ತು ಪ್ರಶ್ನೆಯಾಗಿಯೇ ಉಂಟು. ಹೈಕಮಾಂಡ್ ಹೇಳ್ತು, ಕಾಂಗ್ರೆಸ್ನ ಹೈಕಮಾಂಡ್ ಡೆಲ್ಲಿಗೆ ಹೋದಾಗ ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಬಹುಶಃ ಇದನ್ನ ಇಂಪ್ಲಿಮೆಂಟ್ ಮಾಡಬೇಡಿ ಅಂತ ಅವರಿಗೆ ಹೇಳಿರ್ಬೇಕು. ಹಾಗಾಗಿ ಅದನ್ನು ಕೈಬಿಟ್ರು. ಕಾಂತರಾಜ್ ವರದಿ ಇವತ್ತು ಇತಿಹಾಸದ ಪುಟಗಳನ್ನ ಸೇರಿದೆ. ಇನ್ನ 2ನೇ ಪ್ರಯತ್ನ ಅದೇನಪ್ಪಾ ಅಂತಂದ್ರೆ ಅವ್ರು ಹೇಳಿದ್ರು, ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ಹಿಂದುಳಿದಿರುವಿಕೆಯ ಸರ್ವೇಕ್ಷಣೆಯನ್ನ ನಾವು ಮಾಡ್ತೀವಿ ಅಂತ 2ನೇ ಸರ್ವೇಕ್ಷಣೆಯನ್ನ ಮಾಡಿಸಿದ್ರು. ನೇತೃತ್ವ ಯಾವ್ದಪ್ಪ ಅಂತ ಹೇಳಿದ್ರೆ ಶ್ರೀಯುತ ಮಧುಸೂದನ್ ನಾಯಕ್ ಅವರ ನೇತೃತ್ವದಲ್ಲಿ 2ನೇ ವರದಿಯನ್ನ ಅವರು ಸಿದ್ಧಪಡಿಸಿದ್ರು, ತಯಾರಿ ಮಾಡಿದ್ರು. ವರದಿಯನ್ನ ನಾಳೆ ರಾಜೀನಾಮೆಯನ್ನ ಕೊಡಬೇಕು, ಇವತ್ತು ವರದಿಯನ್ನ ಸ್ವೀಕಾರ ಮಾಡಿದ್ರು. ದಿನಾಂಕ 29ನೇ ತಾರೀಕು ಫಿಕ್ಸ್ ಆಗಿತ್ತು ಆಕ್ಚುಲಿ ಅವರ ವರದಿ ಮಾಡಕ್ಕೆ. ಆದ್ರೆ ಅವರು 26ನೇ ತಾರೀಕಿನ ವರದಿಯನ್ನ ಸ್ವೀಕಾರ ಮಾಡಿದ್ರು. ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಏನ್ ಅಡ್ಡಿಯಪ್ಪ ಅಂತ ಹೇಳಿದ್ರೆ ಇವತ್ತು ಕೋರ್ಟ್ ಹೇಳಿದೆ ಅದನ್ನ ಬಹಿರಂಗ ಪಡಿಸ್ಬೇಡಿ, ವರದಿಯನ್ನ ಬಹಿರಂಗ ಪಡಿಸ್ಬೇಡಿ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಕೋರ್ಟ್ಗೆ ಹೋಗಿದ್ದಾರೆ. ಯಾರ್ಯಾರು ಕೋರ್ಟ್ಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಒಕ್ಕಲಿಗರ ವೇದಿಕೆಯಿಂದ ಕೋರ್ಟ್ಗೆ ಹೋಗಿದ್ದಾರೆ, ಮತ್ತು ಬ್ರಾಹ್ಮಣರ ಮಹಾಸಭಾದಿಂದ ಕೋರ್ಟ್ಗೆ ಹೋಗಿದ್ದಾರೆ, ಮತ್ತು ಬೇರೆಯವರು ಕೂಡ ಕೋರ್ಟ್ಗೆ ಹೋಗಿದ್ದಾರೆ. ಸೊ ಹೀಗಾಗಿ ಹೈಕೋರ್ಟ್ ಹೇಳಿದೆ ಮೊನ್ನೆ, ಇದಕ್ಕೆ ಎಷ್ಟಪ್ಪ ಖರ್ಚಾಯ್ತು ಅಂತ ಹೇಳಿದ್ರೆ ನಿಯರ್ಲಿ ಸುಮಾರು ಒಂದು 600 ಕೋಟಿ ರೂಪಾಯಿ ಇದಕ್ಕೋಸ್ಕರ ಖರ್ಚು ಮಾಡಿ. ಹಿಂದುಳಿದ ವರ್ಗಗಳ ಪರಿಸ್ಥಿತಿ ಅದೇ ಬಹಳ ಹಿಂದುಳಿದಿರುವಿಕೆಯಲ್ಲಿ ಪರ್ಯಾವಸಾನವಾಗ್ತಾ ಇದೆ. ಆದ್ರಿಂದ ಏನು 635 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ 2ನೇ ವರದಿಯನ್ನ ತಯಾರು ಮಾಡಿದ್ರಿ, 160 ಕೋಟಿ ರೂಪಾಯಿ ಖರ್ಚು ಮಾಡಿ ಕಾಂತರಾಜ್ ವರದಿಯನ್ನ ಮಾಡಿದ್ರಿ. ಹಿಂದುಳಿದ ವರ್ಗದವರಿಗೆ ಬರೀ ಈ ವರದಿಯನ್ನ ತೋರಿಸಿ ನಾವು ಮುಂದುವರಿಸ್ತೀವಿ, ನಿಮ್ಮನ್ನ ಮೇಲಕ್ಕೆ ತೆಗೆದುಕೊಂಡು ಹೋಗ್ತೀವಿ, ನಿಮಗೆ ಸಾಕಷ್ಟು ಅನುಕೂಲತೆಗಳನ್ನ ತೋರಿಸ್ತೀವಿ, ತೋರಿಸೋದು ಮತ್ತೆ ಮುಚ್ಚಿಡೋದು, ತೋರ್ಸೋದು ಮುಚ್ಚಿಡೋದು, ಈ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಬಹಳ ವರ್ಷಗಳಿಂದ ಮಾಡ್ತಾ ಬರ್ತಾರೆ. ಆದ್ರಿಂದ ಈ ವಿಷಯವನ್ನ ಜನತೆಗೆ ತಿಳಿಸೋದಕ್ಕೋಸ್ಕರವಾಗಿ ನಾವು ಇವತ್ತಿನ ಪತ್ರಿಕಾಗೋಷ್ಠಿಯನ್ನ ನಾವು ಮಾಡ್ತಾ ಇದ್ದೀವಿ. ಮತ್ತು ಈ ವರದಿ ಬಹಿರಂಗ ಪಡಿಸಬಾರದು, ಮತ್ತು ಈ ವರದಿನೂ ಒಂದ್ ರೀತಿ ಅಪೂರ್ಣ ವರದಿ. ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ಎಷ್ಟು ಸುಮಾರು 4,22,258 ಕುಟುಂಬಗಳು ಸಮೀಕ್ಷೆಯಲ್ಲಿ ಭಾಗಿಯಾಗಿದೆ. 4,22,258 ಕುಟುಂಬಗಳು, 2,000 ಅಂತ ಇಟ್ಕೊಂಡು ಅಷ್ಟು ಕುಟುಂಬಗಳು ಈ ಸರ್ವೇಕ್ಷಣೆಯಲ್ಲಿ ಭಾಗವಹಿಸಿವೆ. ಇನ್ನು 34,49,681 ಹತ್ತತ್ರ 34,50,000 ಅಂತ ಇತ್ತು. ಅಥವಾ ಆ ಮನೆಗೆ ಬೀಗ ಹಾಕಿದವೆ. ಪರ್ಸೆಂಟೇಜು ಈಗ 4,16,00,000 ಜನರ ಸರ್ವೇಕ್ಷಣೆಯನ್ನ ಮಾಡಿದ್ದಾರೆ. ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಪಾಪ್ಯುಲೇಷನ್ ಬಂದು 7 ಕೋಟಿ. ಎಲ್ಲಿ ಆಯ್ತಿದೆ? ಹೇಗಾಯ್ತು ಇದಂಗಾದ್ರೆ? ನೀವು ಇಷ್ಟು ಹಣ ಖರ್ಚು ಮಾಡಿದ್ರಿ, ಇದರ ವರದಿಯನ್ನ ಬಹಿರಂಗ ಪಡಿಸಬೇಡಿ ಅಂತ ಹೇಳ್ತಾ ಇದ್ದೀರಿ, ಆದ್ರೆ ಬಹಿರಂಗ ಆಗ್ಬಿಟ್ಟಿದೆ. ನೀವು ಸೋರಿಕೆ ಮಾಡಿ ಉದ್ದೇಶ ಪೂರ್ವಕವಾಗಿ ಮಾಡಿದ್ರು ಅಥವಾ ಸೋರಿಕೆ ಆಯ್ತಾ? ಈ ವರದಿ ಏನ್ ಹೇಳ್ತಾ ಇದೆ ಅಂದ್ರೆ, ಪ್ರಜಾವಾಣಿನಲ್ಲಿ, ಸಂಯುಕ್ತ ಕರ್ನಾಟಕದಲ್ಲಿ, ಉದಯವಾಣಿನಲ್ಲಿ, ಕನ್ನಡಪ್ರಭದಲ್ಲಿ, ವಿಜಯ ಕರ್ನಾಟಕದಲ್ಲಿ, ಹಿಂದೂ, ಇಂಡಿಯನ್ ಎಕ್ಸ್ಪ್ರೆಸ್ ಎಲ್ಲ ಪತ್ರಿಕೆಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಹೈಯೆಸ್ಟ್ ಪಾಪ್ಯುಲೇಷನ್ ಯಾವ ಸಮುದಾಯ ಇತ್ತಪ್ಪ ಅಂತ ಹೇಳಿದ್ರೆ ಮುಸ್ಲಿಂ ಸಮುದಾಯ. 2ನೇ ಸಮುದಾಯ ವೀರಶೈವ ಲಿಂಗಾಯತ, 3ನೇ ಸಮುದಾಯ ಒಕ್ಕಲಿಗ, 4ನೇ ಸಮುದಾಯ ಕುರುಬ ಸಮುದಾಯ ಬಂದಿದೆ ವರದಿ.
ಸೋರಿಕೆ ಆಗಿದೆ. ಆದ್ರೆ ಅದರ ಒಳಗಡೆ ಏನಿದೆ ಅನ್ನುವಂಥದ್ರ ಬಗ್ಗೆ ಗೊತ್ತಿಲ್ಲ. ಯಾವ ಸಮುದಾಯಗಳು ಎಷ್ಟು ಹಿಂದುಳಿದವೆ, ಎಷ್ಟು ಪ್ರಮಾಣದಲ್ಲಿ ಶಿಕ್ಷಣ ಯಾವ ಸಮುದಾಯ ಪಡೆದಿದೆ, ಎಷ್ಟು ಸಮುದಾಯಗಳು ಸರ್ಕಾರದ ಸೌಲಭ್ಯಗಳನ್ನು ಹೆಚ್ಚು ಪಡೆದಿದ್ದಾವೆ. ಆಕ್ಚುಲಿ ವರದಿನಲ್ಲಿ ಇದು ಸಿಗ್ಬೇಕಾಗಿರ್ತಕ್ಕಂಥದ್ದು ಆಗಿಲ್ಲ. ಬಂದಿಲ್ಲ ಇಲ್ಲ. ಹಾಗಾಗಿ ಯಾಕೆ ಕಾಂಗ್ರೆಸ್ ಸರ್ಕಾರ ಹಿಂದುಳಿದ ವರ್ಗಗಳಿಗೆ, SC/ST ಗಳಿಗೆ ಈ ತರ ಅನ್ಯಾಯ ಮಾಡ್ತಾ ಇದೆ? ಒಂದ್ ರೀತಿ SC/ST ಗಳ ಪರಿಸ್ಥಿತಿನಾರು ಸ್ವಲ್ಪ ಓಕೆ ಅಂತ ಹೇಳಬಹುದು. ಹಿಂದುಳಿದ ವರ್ಗಗಳ ಪರಿಸ್ಥಿತಿಯಂತೂ ಅತಿ ಭಯಂಕರವಾಗ್ತಾ ಇದೆ. ಯಾವುದೇ ವರದಿ ಇಂಪ್ಲಿಮೆಂಟೇ ಆಗ್ತಾ ಇಲ್ಲ OBC ಅವರಿಗೆ. ಈಗ ಫಾರ್ ಎಕ್ಸಾಂಪಲ್ ತೆಗೆದುಕೊಳ್ಳಿ ಭಕ್ತವತ್ಸಲಂ ರಿಪೋರ್ಟ್ ಸಂಪೂರ್ಣ ವರದಿಯನ್ನ ಜಾರಿಗೊಳಿಸ್ತಾ ಇಲ್ಲ ಈ ಸರ್ಕಾರ. ಮತ್ತು ಸರ್ಕಾರದ ಸೌಲಭ್ಯಗಳು ಬಹಳಷ್ಟು ಸಮುದಾಯಗಳಿಗೆ ಸಿಗ್ತಾನೆ ಇಲ್ಲ. ಈಗ ಸರ್ಕಾರ ಹೇಳಿದೆ ನಾವು 56,000 ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ. ದಿ ಲಾಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಆಫ್ ದಿ ಸಿದ್ದರಾಮಯ್ಯ ಗವರ್ನಮೆಂಟ್ ಅದರಲ್ಲಿ ನಿರ್ಣಯ ಮಾಡಿದ್ರೆ ಏನಂತ, 56,000 ಹುದ್ದೆಗಳನ್ನ ನಾವು ತುಂಬ್ತೀವಿ ಅಂತ. ಹೆಂಗ್ ತುಂಬ್ತಾರೆ? 50% ರಿಸರ್ವೇಶನ್ ಆಧಾರದ ಮೇಲೆ ತುಂಬ್ತಿರೋ, ನೀವೇ ಹೇಳಿರುವಂತ 56% ರಿಸರ್ವೇಶನ್ ಆಧಾರದ ಮೇಲೆ ತುಂಬ್ತಿರೋ? ಈಗ ಅದು ಕೋರ್ಟಲ್ಲಿ ಹೆಂಗ್ ತುಂಬ್ತೀರಿ ಹುದ್ದೆಗಳನ್ನ? ಬಹಳಷ್ಟು ಜನ ವಿದ್ಯಾರ್ಥಿಗಳು ಕೋರ್ಟ್ಗೆ ಹೋಗಿದ್ದಾರೆ. ಈಗ KPSC ನಲ್ಲಿ ಈ ಎಕ್ಸಾಮ್ ಆಯ್ತು, ಈಗ ಇಂಟರ್ವ್ಯೂ ನಡೀತಾ ಇದೆ ಅಲ್ಲಿ. ಈಗ ಅದರಲ್ಲೂ ಕೋರ್ಟ್ಗೆ ಹೋಗಿದ್ದಾರೆ. 56% ರಿಸರ್ವೇಶನ್ ಆಧಾರದ ಮೇಲೆ ಅವ್ರನ್ನ ಫಿಲ್ಅಪ್ ಮಾಡ್ತಿರೋ, 50% ನ ಆಧಾರದ ಮೇಲೆ ಫಿಲ್ಅಪ್ ಮಾಡ್ತಿರೋ? ನೀವು ದೊಡ್ಡದಾಗಿ ಪೇಪರ್ ಆಡ್ ಎಲ್ಲ ಕೊಟ್ಟಿದ್ದೀರಾ. SC-ಗಳಿಗೆ ನಾವು 56% ರಿಸರ್ವೇಶನ್, 15ರಿಂದ 18%, 6% ರೈಟ್ಗೆ, 6% ಲೆಫ್ಟ್ಗೆ, ಆಮೇಲೆ 4.25% ಬೋವಿ ಮತ್ತು ಬಂಜಾರ ಕಮ್ಯುನಿಟಿ ಅವರಿಗೆ ಕೊರಚ ಕೊರಮ ಈ ತರ ಉಳಿದೋಗಿ ಅಂತ ಕೊಟ್ಟಿದ್ದೀರಿ. 3 ಟೈರ್ ಮೇಲೆ ಕೊಟ್ಟಿದ್ದೀರಿ. ಕೋರ್ಟ್ಗೆ ಹೋಗಿದ್ದಾರೆ. 56% ಆಧಾರದ ಮೇಲೆ ಮಾಡ್ತಿರೋ, 50% ಮಾಡ್ತಿರೋ? ಕೋರ್ಟ್ ಅಲ್ಲಿ ಹೇಳಿದೆ 50% ಮಾಡಿ. ನೋಟಿಫಿಕೇಶನ್ ಏನಂತ ಮಾಡಿದ್ರಿ? KPSC ಇದು 56% ಮಾಡಿದ್ರಿ. ನೋಟಿಫಿಕೇಶನ್ 56% ಮಾಡಿದ್ರಿ. ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನಿರುದ್ಯೋಗ ಅಂತಕ್ಕಂಥದ್ದು ತಾಂಡವಾಡ್ತಾ ಇದೆ. ಧಾರವಾಡದಲ್ಲಿ 1000 ಜನ ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ರು, ಗುಲ್ಬರ್ಗದಲ್ಲಿ ಹೋರಾಟ ಮಾಡಿದ್ರು, ಬೆಂಗಳೂರಿನಲ್ಲಿ ಹೋರಾಟ ಮಾಡ್ತಿದ್ದಾರೆ. ಸುಮಾರು 79,000 ಟೀಚರ್ಸ್, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಶಾಲೆಗಳಲ್ಲಿ ಟೀಚರ್ಸ್ ಇಲ್ಲ. ಆದ್ರೂ ಹೈಯೆಸ್ಟ್ ರಿಸಲ್ಟ್ ಬರ್ತಾ ಇದೆ ಬಿಡಿ, ಅದೊಂದು ಬೇರೆ ಸಮಸ್ಯೆ. ನೋಡೋಣ, ಟೀಚರ್ಸ್ ಇಲ್ಲದೆ ಇದ್ರು ನಮ್ಮ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ರಿಸಲ್ಟ್ ಚೆನ್ನಾಗಿ ಬರ್ತಾ ಇದೆ. ಅದು ಇನ್ನೊಂದು ಸಮಸ್ಯೆ, ಅದು ಸಮಸ್ಯೆ ಬೇರೆ, ಅದನ್ನ ಆಮೇಲೆ ತೆಗೆದುಕೊಳ್ಳೋಣ. ಅಂದ್ರೆ ಕರ್ನಾಟಕ ರಾಜ್ಯ ಯಾವುದಕ್ಕೆ ಉದಾಹರಣೆ ಆಗ್ತಾ ಇದೆ? ನಿರುದ್ಯೋಗ, ರಿಸರ್ವೇಶನ್ ಇಂದ ಇನ್ನೊಂದು ಸಮಸ್ಯೆ, ವರದಿಗಳನ್ನ 1000 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡ್ತೀರಿ, ವರದಿಯನ್ನ ತರಿಸ್ಕೊಳ್ತೀರಿ, ವರದಿಗಳು ಧೂಳು ತಿಂತಾ ಇದ್ದಾವೆ, ಜನರ ಕಣ್ಣಿಗೆ ಮಂಕು ಬೂದಿಯನ್ನು ಎರಚುತ್ತಾ ಇದೆ ಈ ಸರ್ಕಾರ. ಆದ್ರಿಂದ ಈ ವಿಷಯಕ್ಕೆ ಕುರಿತಂತೆ ನಾವು ಸದನದಲ್ಲೂ ಕೂಡ ಈ ವಿಷಯವನ್ನು ನಾವು ಚರ್ಚೆಗೆ ತೆಗೆದುಕೊಳ್ಳೋರಿದ್ದೇವೆ.
ನಿರುದ್ಯೋಗದ ಬಗ್ಗೆ, ಮೀಸಲಾತಿ ಬಗ್ಗೆ, ಆಮೇಲೆ ಈ ಕಾಂತರಾಜ್ ವರದಿ ಅಂತೂ ನೀವು ಮೂಲೆಗೂ ಮಾಡಿದ್ರಿ. ಈಗ ಇದ್ರ ಬಗ್ಗೆ ಕೋರ್ಟ್ ನಲ್ಲಾದ್ರೂ ಕೂಡ ಫೈಟ್ ಮಾಡ್ತಾ ಇದ್ದಾರಾ? ಕೋರ್ಟ್ ನಲ್ಲೂ ಕೂಡ ಫೈಟ್ ಮಾಡ್ತಾ ಇಲ್ಲ ಈ ಸರ್ಕಾರ. ಕೋರ್ಟ್ ನಲ್ಲಿ ಏನ್ ಮಾಡ್ತಾ ಇದೆ? ಆರ್ಗ್ಯುಮೆಂಟೇ ಸರಿಯಾಗಿ ಮಾಡ್ಲಿಲ್ಲ, ಆಬ್ಸೆಂಟ್ ಆದ್ರು. ಕೋರ್ಟ್ ನಲ್ಲಿ ಈ ವಿಷಯ ಬಂದಂತ ಸಂದರ್ಭದಲ್ಲಿ 2 ಸಾರಿ ಆಬ್ಸೆಂಟ್ ಆದ್ರು. ಸರ್ಕಾರದ ಉದ್ದೇಶ ಏನು? ನಾವ್ ಹೇಳ್ತೀವಿ, ಸರ್ಕಾರ ಹೇಳ್ತಾ ಇದೆ, ಕಾಂಗ್ರೆಸ್ ಸರ್ಕಾರ, ನಾವು ಹಿಂದುಳಿದವರ ಪರ, ನಾವು ದಲಿತರ ಪರ, ನಾವು ಅಲ್ಪಸಂಖ್ಯಾತರ ಪರ, ನಾವು ಶಿಕ್ಷಣ ಬಡವರ ಶಿಕ್ಷಣದ ಪರ. ಸರ್ಕಾರಿ ಸ್ಕೂಲುಗಳು, ಹಾಸ್ಟೆಲ್ಗಳ ಪರಿಸ್ಥಿತಿ ಹೇಗಿದಾವೆ? ಟೀಚರ್ಸ್ ಇಲ್ಲ, ಡಿಗ್ರಿ ಮುಗಿಸಿ ಬಂದ್ರೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಇಲ್ಲ, ಜಾಬ್ ಇಲ್ಲ. ಹಾಗಾಗಿ ಈ ಸರ್ಕಾರ ಏನಿದೆ ಅತ್ಯಂತ ಫೇಲ್ಡ್ ಗವರ್ನಮೆಂಟ್. ಈ ಎಲ್ಲ ವಿಷಯಗಳಲ್ಲಿ ನೀವು ಯಾವುದೇ ವಿಷಯಗಳನ್ನ ತೆಗೆದುಕೊಳ್ಳಿ, ಎಲ್ಲಾ ವಿಷಯಗಳಲ್ಲೂ ಕೂಡ ಈ ಸರ್ಕಾರ ಫೇಲ್ ಆಗಿದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.